ಜಾತಿ ಗಣತಿ ಬಗ್ಗೆ ಒಂದು ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯವರು ಹಿಂದೆ ಏನು ಮಾಡಿದ್ರು, ಸುಮಾರು 200-300 ಕೋಟಿ ಖರ್ಚು ಮಾಡಿ ಅದು ಸೋಷಿಯಲು, ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲವನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡ್ಲಿಕ್ಕೆ ಹೊಂಟರು. ಇದು ತಪ್ಪದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ. ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿರಲ್ಲ, ಈ ಜಾತಿ ಗಣೀಕರಣ ಜಾತಿ ಇದು ಮಾಡ್ಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹಿನ್ನೆಲೆಯಲ್ಲಿ ಅವ್ರ ದಬಾಷೆ ಭಾಳ ಒತ್ತಾಯದಿಂದ ಅವರು ಅದನ್ನು ಮಾಡಿಬಿಟ್ರು, ಸಮೀಕ್ಷೆ ಮಾಡಿಬಿಟ್ರು. ಅದು ವೈಜ್ಞಾನಿಕವಾಗಿ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳ್ರಿ, ಇದನ್ನು ಒಪ್ಕೊಂತೀರಿ ಅಂದರೆ ಇನ್ನೂ ಅವ್ರಿಗೆ ಕ್ಯಾಬಿನೆಟ್ ಮುಂದೆ ಇಡಕ್ಕೆ ತಯಾರಿಲ್ಲ. ಅವರು ಹೆದರಿಕೆ ಇದೆ, ಅವರೊಳಗೆ ಹೆದರಿಕೆ ಇದೆ. ಅಲ್ಲಿ ಅವರಲ್ಲಿದ್ದಂಥ ಲೀಡರ್ಸೇ ಅದರ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜಾತಿ ಗಣತಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ನಿರ್ಧಾರ ಅವ್ರಿಗೆ ಬಿಟ್ಟಂತ. ಇದು ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ.